ರೆವಿನ್ಯೂ ಅಧಿಕಾರಿ ಸರಿತಾರೆ. ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದ್ರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. ಐಜಿಯವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರು ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರು ಹೋಗಿ ಹಾಲು ಕಲಿಬೇಕು, ಜೀವನ ಮಾಡ್ಬೇಕಲ್ಲ. ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರು ಮನೇಲಿ ಹಾಲು ಕರೆಯಿಲ್ಲ. 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿ ನನಗೆ ಯಾರು ಕೆಲಸ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲಿ ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದಿದ್ದು ಅಸೆಂಬ್ಲಿ. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬಂದಿರೋದು 25 ಇವತ್ತು ತಾರೀಖು 25 14 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ ಕಾಗದ ತಲುಪಿದೆ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು. ಎಂಡಾರ್ಸ್ಮೆಂಟ್ ಕೊಡ್ಲಿಕ್ಕೆ ನನಗೆ, ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ
ಅವರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿದೆಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಿದರೆ 1, 2, 3, 4 ಹರಿದು ಹೋಗುತ್ತ ವೃಷಭಾವತಿ ನೀರು ಆ ಕೆರೆಗೆ ಅದನ್ನೇ ಬಳಸಿ ಇವತ್ತು ಅವರೇನು ಹಸುಗಳಿಗೆ ಮೇವು, ಕರೆಯುವ ಜಾನುವಾರುಗಳಿಗೆ, ಹಾಲು ಕರೆಯುವ ಜಾನುವಾರುಗಳಿಗೆ ನೇಣು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರರು ಅದರ ಮಾಹಿತಿ ಕೊಟ್ಟಿದ್ದೇನೆ. 8 ಜನ ಸಣ್ಣ ಹಿಡುವಳಿದಾರರಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದೇನೆ. ದಯಮಾಡಿ ನೋಡಿ. ಅವರು ಇವತ್ತು ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅಂದರೆ 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ, 20 ರಿಂದ 40 ಗುಂಟೆ, 1 ರಿಂದ 2 ಎಕರೆ, 2 ರಿಂದ 3 ಎಕರೆ, 3 ರಿಂದ 4 ಎಕರೆ, 5 ರಿಂದ 10 ಎಕರೆ, 10 ರಿಂದ 20 ಎಕರೆ, 20 ರಿಂದ 30, 7,800 ಚಿಲ್ಲರೆ ಎಕರೆ ಜಮೀನನ್ನ ಅಕ್ವೈರ್ ಮಾಡೋದ್ರಲ್ಲಿ ಈ ಸಣ್ಣ ಹಿಡುವಳಿದಾರರು 8 ಜನ ಇದ್ದಾರೆ ಅಂದ್ರೆ 2,555, 1 ಗುಂಟೆಯಿಂದ 5 ಗುಂಟೆ. ಇಲ್ಲೇ ಜಾನುವಾರುಗಳಿಗೆ ಹಾಲು ಏನು ಹೆಚ್ಚು ಕೊಡ್ತಕ್ಕಂಥ ಅದಕ್ಕೆ ಮೇವನ್ನು ಬೆಳೀತಾರೋ ಸಣ್ಣ ಸಣ್ಣ ಹಿಡುವಳಿದೆ 2,555, 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ 1,652, 20 ರಿಂದ 40 ಗುಂಟೆ 2,250. ಲೆಕ್ಕ ಕುಟುಂಬಗಳು. ಇದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ರೈತರು ಹೇಗೆ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲಿ ಕಳಿಸ್ತೀರಿ ನೀವು? ಎಲ್ಲಿ ಕಳಿಸ್ತೀರಿ ನೀವು? ಹೌದು, ನಿಮಗೆ ಬೆಂಗಳೂರು ನೀವು 5 ಭಾಗ ಮಾಡಿದ್ರಿ, 5 ಕಾರ್ಪೊರೇಷನ್, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದರೆ ನಾನೇನು ವಿರೋಧ ಮಾಡಲಿಲ್ಲ. ನೀವು ಮಾಡಿದ್ದೀರಿ, ಸಂತೋಷ. ಆದರೆ ಅವ್ರಿಗೇನಾದ್ರೂ ನಿವೇಶನಗಳ ಕೊರತೆ ಇದೆಯಾ? ಹಾಲಿ ಒಬ್ಬ ಹಿರಿಯ ಮಂತ್ರಿ ಜಾರಕಿಹೊಳಿಯವರು ಹೇಳ್ತಾರೆ, ಬಿಡಿಎಯಿಂದ ನಾವು ಏನು ಸೈಟ್ ಫಾರ್ಮೇಶನ್ ಮಾಡಿದ್ದೇವೆ ಅದು ಸುಮಾರು 20,000ಕ್ಕಿಂತ ಹೆಚ್ಚು ಸೈಟ್ಗಳು ಖಾಲಿ ಬಿದ್ದಿದೆ. ಅದನ್ನೇ ತಗೊಳ್ಳೋರಿಲ್ಲ. ಇದನ್ನ ಮಾಡಬೇಕಾದ ರೈತರು ಇಷ್ಟು ವಿರೋಧ ಮಾಡುವಾಗ ಇದ್ರ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಹಿರಿಯ ಮಂತ್ರಿಗಳು. ಅದ್ರ ಜೊತೆಗೆ ಇನ್ನೂ ಬೇರೆ ಮಂತ್ರಿಗಳು ದೊರೆಗೂಡಿಸಿದ್ದಾರೆ.
ಹಿಂದೆ ಮಾಡಿದ್ರೆ ಸರ್ 34 ಜನದ ಮೇಲೆ 25 ಜನ ಮೇಲೆ ನನ್ನ 11 ಜನ ಬೇರೆ FIR ಹಿಂದೆ ಇವೆರಡು ಮಾಡಿದ್ದಾರೆ. ಒಂದು 31 ಜನದ ಮೇಲೆ ಒಂದು 25 ಜನ ಇನ್ನು 11 ಜನದ ಮೇಲೆ FIR. ಈ ಮಧ್ಯದಲ್ಲಿ ಕೆಲವು ಬಡಾವಣೆಗಳು, ಆ ಬಡಾವಣೆಗಳಲ್ಲಿ ಇವತ್ತೇನು ಸೈಟ್ಗಳನ್ನು ಮಾಡಿದ್ದಾರೆ ಅದನ್ನು ತಗೊಳ್ಳೋದಿಲ್ಲ. ನನ್ನ ಕಾಲದಲ್ಲಿ ಈಗ ಬರೀ ಬಿಡಿಯಿಂದ ಸೈಟ್ ಫಾರ್ಮೇಶನ್ ಅಲ್ಲ, ಅದು ಸುಮಾರು 20,000ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿ ಅದಾದ್ಮೇಲೆ ಕೆಂಪೇಗೌಡ ಬಡಾವಣೆ ಅಲ್ಲೇ ಇದ್ರ ಜೊತೆಗೆ ಕೆಂಪೇಗೌಡ ನಾಡ ಕೆಂಪೇಗೌಡ ಡಾಕ್ಟರ್ ಶಿವರಾಮ್ ಕಾರಂತರೇ ಮತ್ತು ನಿವೇಶನ ಹಂಚಿಕೆ ಮಾಡುವುದು ಸರಿ. ಇತ್ತೀಚಿನ ವರದಿಗಳ ಪ್ರಕಾರ ಮೇಲೆಗಳಿಸಿರುವ ಲೇಔಟ್ಗಳಲ್ಲಿ ಸಾವಿರಾರು ಅಭಿವೃದ್ಧಿಪಡಿಸಿದ ನಿವೇಶನಗಳು ನಾಗರಿಕರಿಂದ ಬೇಡಿಕೆ ಇಲ್ಲದೆ ಖಾಲಿ ಬಿದ್ದಿರುವುದು ನಿಜವಲ್ಲವೇ? ಈ ಅಂಶಗಳು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದ್ದಾವೆ. ನಾನು ಬಂದಿದ್ದೇನೆ ಸರ್. ಅದರ ಜೊತೆಗೆ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಹೋಗುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ರಸ್ತೆಗೆ ಹೊಂದಿಕೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು 6 ಬಡಾವಣೆಗಳಲ್ಲಿ ಒಟ್ಟು 6,200 ಎಕರೆ 30 ಗುಂಟೆ ವಿಸ್ತೀರ್ಣದ ಪ್ರದೇಶದಲ್ಲಿ ರಚಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರದ ಅನುಮೋದನೆ ನೀಡಿದೆ. ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಡಿಮೆ ಹಾಕಿ ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ಸುಮಾರು ಇದೆಲ್ಲ ಸೇರಿದ್ರೆ 40,000 ನಿವೇಶನಗಳು ಜನಗಳ ಬೇಡಿಕೆ ಇಲ್ಲದೆ ಇವತ್ತು ನಮ್ಮ ಮುಂದೆ ಈ ಅಂಕಿ ಅಂಶ ತೋರಿಸ್ತದೆ. ಈಗ ಬಿಡಿ ಹತ್ರ ಯಾಕೆ 500 ಎಕರೆ ಅಕ್ವೈರ್ ಮಾಡಿದ್ರಿ? ಅಲ್ಲಿ ಯಾರೋ ಒಬ್ಬರು ರೈತರು ನಿನ್ನೆ ಆರ್ಗ್ಯೂ ಮಾಡ್ತಾ ಇದ್ರು, ನಮಗೆ ದುಡ್ಡು ಕೊಡಿ ಅಂತ.
ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಕೊಡಿ, ನಮ್ದು ತಕರಾರಿಲ್ಲ. ಆ ಹಳ್ಳಿಯ ರೈತರಿಗೆ ಸೇರಿರೋದು 17 ಎಕರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವರು 40% ಊರು ಬಿಟ್ಟು ಬಂದಿದ್ದಾರೆ. ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡ್ ಅನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ನಂತರ ಸಮಯ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟದ ಜಾಗಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿಯವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಹೀಗೆ 30 ವರ್ಷದ ಹಿಂದೆ ಬಂದು ಸೆಟ್ಲ್ ಆದರು. ಹೊಸ್ತೇನಲ್ಲ. ಆಮೇಲೆ ನೆನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಎಂಬ ಪ್ರಶ್ನೆ ಇದೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತುತ್ತನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FI ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತ ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ
ಒಂದು ಕೋರಿಕೆ ಮೇಲೆ ನೀವು ಹೋದ್ರಿ, ಆಗ ಈ ಘಟನೆ ನಡೆದರೂ ನಾನಿಲ್ಲ ಅಂತ ಹೇಳ. ನೀವು ರೈತರ ಮಕ್ಕಳೇ, ಎಸ್ ಪಿ ಇರ್ಬೋದು, ಐ ಜಿ ಇರ್ಬೋದು, ರೈತರ ಕಷ್ಟ, ಅವ್ರ ನೋವುಗಳನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಂಡಿದೆ, ನಾನು ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ನಾನು ಅದು ಇವತ್ತು ಮಾತಾಡಿದರೆ ನಾನು ಬಹುಶಃ ಇವತ್ತೇನು ನಿಮ್ಮ ಮುಂದೆ ನಾನು ಕೆಲವು ವಿಷಯ ನಿವೇದನೆ ಮಾಡಿದ್ದೇನೆ, ಇದ್ರ ಬಗ್ಗೆ ತಾವು ಏನು ದೃಷ್ಟಿ ಮಾತಿನ ಅಚ್ಚು ಮಾತಿನ ತಾವು ನಾಳೆ ಈ ನಾಡಿನ ಜನತೆಗೆ ತಾವೇನು ತಿಳಿಸ್ತೀರಿ, ಅದರ ಮೇಲೆ ಸರ್ಕಾರದ ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ನಾನು ಟಿ ವಿ ನೋಡಿದೆ, ಸದ್ಯಕ್ಕೆ ಈ ಸರ್ವೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಸ್ವಾಗತಿಸ್ತೇನೆ. ಅದು ಸದ್ಯ ಅನ್ನೋದನ್ನು ತಪ್ಪಿಸಿ ಈ ಒಂದು ನಿಮ್ಮ ಯೋಚನೆ ಏನಿದೆ ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ, ಭಾರತೀಯ ಜನತಾ ಪಾರ್ಟಿಯವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತೇನೆ. ನನಗೆ ಗೊತ್ತಿಲ್ಲ, ಹೇಳಬಾರ್ದು. ಒಬ್ಬರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರಾಗಿ ಹೋಗಿದ್ದಾರೆ, ಯಾರು ಹೇಳಿ ಹೋದರಲ್ಲ. ಅವರು ಯಾವ ಪಕ್ಷದ ಪರವಾಗೂ ಈ ನಡೀತಾ ಇರತಕ್ಕಂಥ ಹೋರಾಟವನ್ನು ನೋಡಿ ಅವರು ಕೂಡ ಹೋಗಿ ಮಾಡಬಾರ್ದು, ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಅವರು ಅತ್ಯಂತ ದೊಡ್ಡ ವ್ಯಕ್ತಿ, ಲಘುವಾಗಿ ತೆಗೆದುಕೊಳ್ತಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತನ್ನು ಹೇಳಿ ಇವತ್ತೇನು ಮಾಧ್ಯಮದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಸಹಕರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸನ್ನಿಹಿತರಿಗೆ, ಮಾಜಿ ಶಾಸಕರು, ಆ ಕ್ಷೇತ್ರದ ಜನತೆಯ ಮಧ್ಯೆ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಮಂಜುನಾಥ್, ಕುಬೇಂದ್ರ ರೆಡ್ಡಿಯವರು, ತಿಪ್ಪೇಸ್ವಾಮಿಯವರು, ನಮ್ಮ ಆ ಕಡೆ ಕೂತಿರ್ತಕ್ಕಂಥ ಶರವಣ್ಣ ಅವ್ರ ಜೊತೆಗೆ ನಮ್ಮ ಮಾಜಿ ಶಾಸಕರು, ಆ ಕಡೆ ಇಲ್ಲಿ ಅಖಂಡ ಶ್ರೀನಿವಾಸ ನಮ್ಮ ಜವರೇಗೌಡರು ಬೇರೆ ಕೆಲಸ ಮಾಡಿದ್ರು, ಇವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮಾಧ್ಯಮದ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇವತ್ತು ಈ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ನಾನು 24ನೇ ತಾರೀಕು ಬರಬೇಕಾಗಲಿಕ್ಕೆ ಏನು ಮುಖ್ಯಮಂತ್ರಿಗಳಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಆಗಿದೆ. ಬಹಳ ದೊಡ್ಡ
ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಮುಂದಿನ 4 ದಿನದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಆದಮೇಲೆ ನನ್ನ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ಸರ್ಕಾರದ ನಡವಳಿಕೆಯ ಮೇಲೆ ನಾನು ಕಾರ್ಯಕ್ರಮ ರೂಪಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಗ್ಲೀಷಲ್ಲಿ ಅಡ್ರೆಸ್ ಮಾಡಿ. ಅವರು 4 days 2018 8 and 5 you are opposed. You are debated in the assembly. Your leaders have defended in the assembly. Where do you want to go now? What for? Please, don't move forward. I sincerely appeal to the government and the Honorable Chief Minister to put an end to this. So these words, today I conclude. I thank the national media, electronic media, print media. Sir, your own statement, you clearly stated one thing, saying that the Chief Minister is trying to please his High Command by making this kind of a township in Bidadi, by scrapping the life of thousands of people. In fact, the farming community. I have told already, Chief Minister has made a promise when he tried to remove Siddaramaiah. He made a promise that he is going to stand by the High Command for the what we call to fight the election battle. It is already established. We can give several instances when it has happened, which are the area, the amount of being snatched and sent to various state elections. I don't want to go in detail on all these matters. So that is what, and 40,000 sites are here. And so many built houses are not occupied. What is the purpose to go there? We want to raise 12,000 crores, the resources from the financial institution, and give a guarantee for any person who is going to take the formation of the layout. Government guarantee for 8,000. What for? I don't want to go in detail today. I have got sufficient background. I am only giving this much of information. Let us conclude. He dropped the name of the Prime Minister. He is appreciated. The formation of the township in Bidadi. He dropped the name of the Honorable Prime Minister. More clever. You know how to act. But it is not going to pay long run. Thousands of people, thousands of farmers are still protesting on the streets and they are holding the poison bottles. They are saying if at all the government tries to go apparently on this project, they are going to consume this and your life. No. About
the evacuation made by Mr. Krishna, our young leader, ಕೃಷ್ಣ ಬೇರೆ Krishna Bhairavada, has done a good thing. We must appreciate whatever may be the political area of difference. There are so many accidents. So the steps they have taken, and also they have made a promise that an alternative arrangement will be made for these people who are small, what they call business people. They will make an alternative arrangement for them and will ship them there by providing all facilities. And I appreciate the stand taken by him after he became the minister. He became the minister. He has shown how things can be improved in Bangalore. About accidents that have taken place in the past. And that's why he is moving very fast. I must compliment him. Are you going to stand with the farmers of Biddi, sir? Will you give your support to them? Please. Then move ending class questions, asking answer. I will be with you. I have told you after 4 or 5 days, knowing what is the stand of the government, I will again come back to you and I will meet all of you friends. And I am not going to say that's my nature. Though I am 93, my mind is working. And even at the age of 18 or 20, my mind will work. I may come in wheelchair, but I will go through on all events. I may do this day. I try to revive the mine is a regional party. Kumaraswamy is the chief minister. Once, twice he was the chief minister. He is now the central minister with big responsibility. He is in West Bengal. He made a call yesterday. But I am, this party was headed over by Morarji Desai, who is a former prime minister who is no more now. This party, in his name, you have made some institution Morarji residential schools. I have got highest regard. We want to see this party. But at the same time, we are with NDA and the BJP friends are extending their cooperation and on Bidadi issue and other issue. I am happy. We will continue to fight the battle about this government where it takes wrong steps which is going to harm the farming people. And because of the scanty rainfall, in some area the farmers suffer. In some area where the excess rainfall, the crop has been completely spoiled. For that, the government is not giving any interest. They are playing political battle by saying government of India has not released so much money. This, unless and until the proper survey
where the crop loss because of scanty rainfall or heavy rainfall, where the standing crop is lost. See, all these things are necessary and that should be sufficient